ಹನಿ ಟ್ರ್ಯಾಪ್ ಯಾರ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ, ಯಾರ ಹತ್ರ ಮಾಡಿಸ್ಲಿಕ್ಕೂ ಆಗೋದಿಲ್ಲ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವು ಮಾಡೋ ತಪ್ಪಿಗೆ ನಾವು ಮಾಡೋ ತಪ್ಪಿಗೆ ನಾವು ಜವಾಬ್ದಾರರು ಬಿಟ್ಟರೆ ಯಾರೋ ಮಾಡಿಸಿದ್ರು ಏನೋ ಮಾಡಿಸಿದ್ರು ಅನ್ನೋದಿದೆಯಲ್ಲ, ಅದು ತಪ್ಪು. ನೀವು ಇದು ಈ ವಿಷಯ ಚರ್ಚೆ ಆಗಬಾರ್ದಿತ್ತು ವಿಧಾನಸೌಧದಲ್ಲಿ, ಟಿ ವಿಲಿ ಅಥವಾ ಪೇಪರಲ್ಲಿ ಬರಬಾರ್ದಿತ್ತು. ಯಾಕೆಂದರೆ ಇದು ಒಂದು ಏನು ನಮ್ಮ ಈಗಿನ ಯುವಕರು ಅಥವಾ ವಯಸ್ಸಾದವರು ಎಲ್ಲ ಅದನ್ನು ನೋಡಿಕೊಂಡು ಎಲ್ಲರಿಗೂ ಬೈತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳೋದು, ಯಾರೇ ಹೇಳಿದರು ಅವರನ್ನು ಕರ್ಕೊಂಡು ಹೋಗಿ ಏನು ಮಾಡ್ಲಿಕ್ಕಾಗ್ತದೇನ್ರಿ? ಆಗೋದಿಲ್ಲಲ್ಲ. ಹಾಗಾದ್ರೆ ನಮ್ಮ ತಪ್ಪು ನಾವು ಒಪ್ಕೊಳ್ಬೇಕಲ್ಲ. ಅದನ್ನು ಮೊದಲೇ ಯೋಚನೆ ಮಾಡಬೇಕು. ಮಾತಾಡೋಕ್ಕಿಂತ ಮೊದಲು ಯಾರೇ ಆಗಿರೋದು, ಸಚಿವರು ಮಾತಾಡಲಿ, ಶಾಸಕರು ಮಾತಾಡಲಿ, ಅಥವಾ ನೀವು ಹೇಳ್ದಂಗೆ 224 ಜನರದ್ದು ಹನಿ ಟ್ರ್ಯಾಪ್ ಆಗಿದೆ ಅಂದರೆ ಆದರೆ ಹಂಗಾದ್ರೆ ಅದೇ ಕೆಲಸನ, ಅಥವಾ ಅದು ಮಾಡಲಿಕ್ಕೆ ಆಗಿದೆ ಅಂತ ಆದರೆ ಯಾರ್ದಾಗಿದೆ ಅವರಷ್ಟು ಹೆಚ್ಚು ತಪ್ಪು ಮಾಡಿದವ್ರು ಬೇರೆ ಯಾರೂ ಇಲ್ಲ ಅಂದರೆ ಆಗ್ತದೆ. ಯತ್ನಾಳ್ನವರು ಮಾಜಿ ಸಚಿವರು, ಹಿರಿಯ ಶಾಸಕರು ಯಾರೇ ಚೀಟಿ ಕೊಟ್ಟರು ಅವ್ರಿಗೆ ಬುದ್ಧಿ ಇಲ್ವ? ಅಂದರೆ ಡ್ರಾಮಾ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕ್ತಾ ಇರ್ತಾರೆ. ಏನು ಮಾಡ್ಲಿಕ್ಕಾಗ್ತದೆ? ಅವ್ರು ಬಿ ಜೆ ಪಿಯವರು ಯಾವಾಗ ಹೇಳೋದು ಸುಳ್ಳೆ. ಅಂದರೆ ಚೀಟಿ ಕೊಡೋಕ್ಕಿಂತ ಮೊದಲು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರ ಪಕ್ಷದವರೇ ಸ್ಟೇ ತಂದು ಇಟ್ಕೊಂಡವ್ರು ಯಾರು? ಅವ್ರ ಪಕ್ಷದವರೇ ಅಲ್ವಾ? ಅದು ಹನಿ ಟ್ರ್ಯಾಪ್ ಅಲ್ವಾ ಅಥವಾ ಬೇರೆ ಅದಕ್ಕೇನು ಹೆಸರು ಬೇರೆ ಇಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಅವಾಗ ಏನು ಮಾಡ್ತಿದ್ರು ಯತ್ನಾಳವರು? ಯೋಚನೆ ಮಾಡಬೇಕು. ಅದಕ್ಕೆ ಹೇಳಿದೆ, ನಾವು ತಪ್ಪು ಮಾಡಲಿಲ್ಲ ಅಂದ್ರೆ ನಾವು ಯಾಕೆ ಹೆದರಬೇಕು? ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಇದು ಇಲ್ಲಿಗೆ ಮಾಧ್ಯಮದವರು ಬಿಡಬೇಕು, ಸಚಿವರು ಬಿಡಬೇಕು, ರಾಜಕಾರಣಿಗಳು ಬಿಡಬೇಕು. ಇದನ್ನು ಇಲ್ಲಿಗೆ ಬಂದ್ ಮಾಡಿದರೆ ನಮಗೆ ನಿಮಗೆ ಎಲ್ಲರಿಗೂ ಗೌರವ ಇರ್ತದೆ. ಇಲ್ಲಾಂದರೆ ನಾವೇನೋ ಹೇಳಿ ಹೋದರು ಅಂದೇಳಿ ತಿಳ್ಕೊಂಡ್ರು ಜನ ಭಾಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಲಾಸ್ಟಿಗೆ ಹೇಳ್ತಾರೆ, ಮತ್ತು ಪೂರ ಮುಗಿದ ಮೇಲೆ ಹೇಳ್ತಾರೆ, ಇದು ಮಾಧ್ಯಮದಲ್ಲೂ ಬರಬಾರ್ದಿತ್ತು ಅಂತಾರೆ. ಸಮಾಜ ಹೇಳ್ತಾ ಇರೋದು ನಾನು, ಇದು ಮಂತ್ರಿಗಳು ಮಾಡಬಾರ್ದಿತ್ತು ಅಂದಲೂ ಹೇಳ್ತಾರೆ, ಶಾಸಕರು ಮಾಡಬಾರ್ದಿತ್ತು ಅಂದಲೂ ಹೇಳ್ತಾರೆ. ಅದಕ್ಕಾಗಿ ಇಂಥ ವಿಷಯ ಚರ್ಚೆ ಆಗದೇ ಇದ್ದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.